ಹಾಯ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನನಗೆ ಚೆನ್ನಾಗಿ ಮಾತಾಡೋಕ್ಕೆ ಬರೋಲ್ಲ ವಿಡಿಯೋದಲ್ಲಿ, ಆದರೆ ನಾನು ಗಾರ್ಡನಿಂಗ್ ತುಂಬ ಚೆನ್ನಾಗೇ ಮಾಡ್ತೀನಿ. ಇಲ್ಲಿ ನೋಡಿ, ಗುಂಡ್ಮಲ್ಗಿ ಸೀಸನ್ ಮುಗಿದಿದೆ, ಆದರೂ ನಮ್ಮ ಗಿಡದಲ್ಲಿ ಗುಂಡ್ಮಲ್ಗಿ ಬರ್ತಾನೆ ಇರುತ್ತೆ. ಇದು ಪಾರಿಜಾತದ ಗಿಡ, ಇದರಲ್ಲೂ ತುಂಬ ಹೂವು ಬರುತ್ತೆ. ಗ್ರಾಫ್ಟೆಡ್ ಗಿಡ ಇದು. ಹಾಗಾಗಿ ನಾನು ಇದನ್ನು ಪಾಟಲ್ಲಿ ಹಚ್ಚಿದ್ದೀನಿ, ನೆಲಕ್ಕೆ ಹಚ್ಚಿಲ್ಲ. ಬೇಗ ಹೂವು ಬಂದ್ಬಿಡುತ್ತೆ. ಇಲ್ಲಿದೆ ನೋಡಿ, ಇದು ಪಾರಿಜಾತದ ಮರ ಆಗಿದೆ, ಗಿಡ ಅಲ್ಲ. ಇದರಲ್ಲೂ ಹೂವು ಬಿಡ್ತಾ ಇದೆ, ಆದರೆ 2 ವರ್ಷ ಬೇಕು ನಾವು ಗಿಡ ತಂದು ಹಚ್ಚಿ ಅದಕ್ಕೆಲ್ಲ ಕೇರ್ ಮಾಡೋದಕ್ಕೆ. ಅಷ್ಟು ದೊಡ್ಡದಾಗಿದೆ ನೋಡಿ ಗಿಡ. ಇಲ್ಲಿ ನೋಡಿ, ಇದೊಂದು ದಾಸವಾಳದ ಗಿಡ. ಇದು ಗ್ರಾಫ್ಟೆಡ್ ಗಿಡ. ನಾನು ಖರೀದಿ ಮಾಡೋದು ಈ ಥರದ್ದು ಗಿಡ, ಹೂವು ಗಿಡ ಅಂತ ನಾನು ಖರೀದಿ ಮಾಡಿದೆ. ಬಟ್ ಇದೇ ಗಿಡದಲ್ಲಿ 2 ಥರದ್ದು ಹೂ ಬಿಡುತ್ತೆ. ಈ ಕೆಂಪು ದಾಸವಾಳ ಗಿಡಕ್ಕೆ ಅದು ಹಳದಿ ದಾಸವಾಳ ಗಿಡದ್ದು ಕೊಂಬೆನ ಗ್ರಾಫ್ಟೆಡ್ ಮಾಡಿ ಅವರು ಸೇಲ್ ಮಾಡಿದ್ದಾರೆ. ಅವ್ರಿಗೂ ಗೊತ್ತಿಲ್ಲ ಪಾಪ. ಹಾಗಾಗಿ ನನಗೆ ಲಾಭ ಆಯಿತು. ಒಂದೇ ಗಿಡದಲ್ಲಿ 2 ಥರ ಹೂವು ಸಿಕ್ತು ನನಗೆ. ಹಾಗಾಗಿ ಇಲ್ಲಿ ನೋಡಿ, ಇದು ಪನ್ನೀರ್ ಗುಲಾಬಿ, ಭಾಳ ಪರಿಮಳ ಇರುತ್ತೆ ಇದು. ನನ್ನ ಹತ್ರ ಇರೋದು ಸ್ವಲ್ಪನೇ ಗುಲಾಬಿ ಗಿಡಗಳು ಎಲ್ಲ. ಈ ವರ್ಷ ಬಿಸಿಲು ಜಾಸ್ತಿ ಇರೋದಕ್ಕೆ ಎಲ್ಲ ಗಿಡಗಳು ಹೋಗಿಬಿಟ್ವು. ಇಲ್ಲಿ ನೋಡಿ, ಮತ್ತು ಹೈಬ್ರಿಡ್ ದಾಸವಾಳ ಗಿಡದಲ್ಲಿ ಎಷ್ಟು ಹೂವು ಬಿಟ್ಟಿದೆ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಕಾಪರ್ ಬಣ್ಣದ್ದು ಹೂವು ಬಿಟ್ಟಿದೆ. ಒಂದು 5-6 ಹೂವು ಬಿಟ್ಟಿದೆ ನೋಡಿ. ಚೆನ್ನಾಗೇ ಬಿಡುತ್ತೆ ಹೂವು. ಇದು ಹೆವಿ ಫೀಡರ್ ಆಗಿರೋದಕ್ಕೆ ನಾವು ಸ್ವಲ್ಪ ಗೊಬ್ಬರ, ಕೇರಿಂಗು ಸೇಮ್ ಮಕ್ಕಳು ಹೇಗೆ ಜೋಪಾನ ಮಾಡ್ತೀವಿ ಅದೇ ಥರ ನಾವು ಗಿಡಗಳನ್ನು ಜೋಪಾನ ಮಾಡಬೇಕು. ಇಲ್ಲಾಂದರೆ ಹೂವು ಬಿಡೋದಿಲ್ಲ ಅದು. ನಾವು ಮಕ್ಕಳಿಗೆ ಹೇಗೆ ವಿಟಮಿನ್ನು, ಕ್ಯಾಲ್ಶಿಯಮ್ ಹೇಗೆ ಕೊಡ್ತೀವಿ, ಗಿಡಗಳಿಗೂ ಅದೇ ಕೊಡಬೇಕಾಗುತ್ತೆ. ಗಿಡನೂ ನಮ್ಮ ಮಕ್ಕಳ ಥರನೇ ನೋಡ್ಕೋಬೇಕು. ಇದು ನೋಡಿ, ಇದು ಲಯನ್ ಟೇಲು ಅಂತಾರೆ, ಗಂಟೆ ಹೂವನೂ ಅಂತಾರೆ. ಇದು ನನ್ನ ಹತ್ರ 2 ಬಣ್ಣದಿದೆ. ಇದೊಂದು ಗ್ರಾಫ್ಟೆಡ್ ದಾಸವಾಳದ ಗಿಡ. ಇದು ಫುಲ್ ಬಿಸಿಲು ಬಂದ ಮೇಲೇ ಅರಳೋದು, ಬೆಳಗ್ಗೆ ಅರಳಲ್ಲ. ಇದೇ ಥರ ಮೊಗ್ಗಿರುತ್ತೆ. 12 ಗಂಟೆ ಮೇಲೇ ಅದು ಅರಳೋದು. ಇದು ಗಿಡನೂ ತುಂಬ ಹಾಳಾಗಿತ್ತು, ಮೈಟ್ಸು ಮಿಲಿಬಗ್ಗು ಬಂದು. ಹಾಗಾಗಿ ನಾನು ಬೇವಿನ ಎಣ್ಣೆ ಹೊಡೆದೆ, ಆದರೂ ರಿಕವರ್ ಆಗಲಿಲ್ಲ. ನಾವು ಗೊಬ್ಬರದ ಅಂಗಡಿಗೆ ಹೋಗಿ ಮತ್ತು ಅದಕ್ಕೆ ಫೋಟೋ ತೆಕ್ಕೊಂಡು ಹೋದ್ಮೇಲೆ ಅವರು ಕೊಟ್ಟರು ಒಂದು ಗಮ್ಮು ಮತ್ತು ಫಂಗಿಸೈಡು ಮತ್ತು ಇದಕ್ಕೊಂದು ಕೆಮಿಕಲ್ಲು ಪೆಸ್ಟಿಸೈಡ್ಸ್ ಕೊಟ್ಟರು. 3 ಮಿಕ್ಸ್ ಮಾಡಿ ಹೊಡೆದಕ್ಕೆ 2 ಟೈಮ್ ಹೊಡೆದಿದ್ದೀನಿ. ವಾರಕ್ಕೊಂದು ಸಲ, ಇನ್ನೊಂದು ವಾರಕ್ಕೊಂದು ಸಲ ಹೊಡೆದಕ್ಕೆ ರಿಕವರ್ ಆಯಿತು ಗಿಡ. ಇದು ಸೂಜಿ ಮಲ್ಲಿಗೆ ಗಿಡ. ಸೀಸನ್ ಮುಗಿದ್ರೂ ಇಷ್ಟಕ್ಕೊಂದು ಹೂವು ಬಿಡ್ತಾನೇ ಇದೆ ನನ್ನ ಗಿಡದಲ್ಲಿ. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದನ್ನು ನಾನು ಬಿಡಿಸ್ಕೊತಿಲ್ಲ, ಹಾಗೆ ಬಿಡ್ತಾಯಿದ್ದೀನಿ ಗಿಡದಲ್ಲಿ. ಸಾಯಂಕಾಲ ಆದರೆ ಫುಲ್ ಪರಿಮಳ ಇರುತ್ತೆ ನಮ್ಮ ಮನೆ ಹಿಂದ್ಗಡೆ. ಇದೂ ಅಷ್ಟೇ, ಪಿಂಕ್ ದಾಸವಾಳ. ಇದನ್ನು ಮೈಟ್ಸ್ ಅಟ್ಯಾಕ್ ಆಗಿ ಗಿಡ ಎಲ್ಲ ಹಾಳಾಗಿತ್ತು. ಅದಕ್ಕೂ ನಾನು ಪೆಸ್ಟಿಸೈಡ್ ಸ್ಪ್ರೇ ಮಾಡೋದಕ್ಕೆ ಗಿಡ ರಿಕವರ್ ಆಗಿದೆ. ಇಲ್ಲಿ ನೋಡಿ, ಇದೆಲ್ಲ ಎಷ್ಟು ಹಚ್ಚ ಹಸಿರಾಗಿದೆ ನೆಲದಲ್ಲಿರೋದು ಗಿಡಗಳು. ಇವೆಲ್ಲ ಜವಾರಿ ಗಿಡಗಳು, ಇವಕ್ಕೇನೂ ಆಗಲ್ಲ. ಹೈಬ್ರಿಡ್ ಗಿಡಗಳೇ ಜಾಸ್ತಿ. ಹೆವಿ ಫೀಡರ್ ಇರೋದಕ್ಕೆ ಅದಕ್ಕೆ ಗೊಬ್ಬರ ಜಾಸ್ತಿ ಕೊಡಬೇಕಾಗುತ್ತೆ ನಾವು. ಇದಕ್ಕೆಲ್ಲ ಗೊಬ್ಬರ ಕೊಟ್ಟಿಲ್ಲ ಅಂದರೂ ನಡೆಯುತ್ತೆ. ಸುಮ್ಮನೆ ಮಿಲಿ ಬಗ್ಗೆಗೆ ಮೈಟ್ಸಿಗಷ್ಟೇ ನಾವು ಸ್ಪ್ರೇ ಮಾಡಬೇಕು. ಅದು ಬಿಟ್ಟರೆ ಇದಕ್ಕೆ ಕೇರಿಂಗ್ ಏನೂ ಇರಲ್ಲ. ನೋಡಿ, ಅದೂ ಜವಾರಿ ಗಿಡ, ಕೆಂಪು ದಾಸವಾಳ ಗಿಡ ತುಂಬ ಹೂವು ಬಿಡ್ತಾನೆ ಇರುತ್ತೆ. ಇದು ಗುಂಡ್ಮಲ್ಲಿನೂ ಹಾಗೆ, ಇದೂ ಹೂವು ಹಾಗೆ ಕೊಡ್ತಾನೆ ಇದೆ. ಇದು ನೆಲಕ್ಕೆ ಹಚ್ಚಿದ್ದೀನಿ, ಇದಕ್ಕೂ ಕೇರಿಂಗ್ ಅವಶ್ಯಕತೆ ಇಲ್ಲ. ನೋಡಿ, ಇವತ್ತು ಇಷ್ಟೆಲ್ಲ ಹೂವು ಹಾರ್ವೆಸ್ಟ್ ಮಾಡಿದ್ದೀನಿ. ನನ್ನ ವಿಡಿಯೋ ಇಷ್ಟವಾದರೆ, ನನ್ನ ಗಾರ್ಡನ್ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಓಕೆ ಸ್ನೇಹಿತರೆ, ಬಾಯ್, ಸಿಗೋಣ.